ಮೋದಿ ಸರ್ಕಾರದ ಮಹತ್ವದ ಯೋಜನೆಗಳಲ್ಲಿ ಒಂದಾಗಿರುವಂತಹ ಒಂದು ದೇಶ ಒಂದು ಚುನಾವಣೆಗೆ ಈಗ ಸಂಪುಟ ಅನುಮೋದನೆಯನ್ನ ಕೊಟ್ಟಿದೆ. ಇದಕ್ಕೆ ಒಂದು ಕಮಿಟಿಯನ್ನ ಮಾಡಲಾಗಿತ್ತು. ಕಮಿಟಿಯಲ್ಲಿ ಸಂಪೂರ್ಣವಾಗಿ ಎಲ್ಲ ರಾಜಕೀಯ ಪಕ್ಷಗಳ ಅಭಿಪ್ರಾಯವನ್ನು ಕೂಡ ಕ್ರೋಢೀಕರಿಸಿ ಒಂದು ವರದಿಯನ್ನ ಸಿದ್ಧಪಡಿಸಿ ಅದು ಕೇಂದ್ರದ ಕೈ ಸೇರಿದೆ. ಈಗ ಕೇಂದ್ರ ಸರ್ಕಾರ ಸಚಿವ ಸಂಪುಟದಲ್ಲಿ ಅನುಮೋದನೆ ಕೂಡ ಕೊಟ್ಟಿದೆ. ಒಂದು ದೇಶದಲ್ಲಿ ಒಂದೇ ಸಲ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಯನ್ನ ನಡೆಸೋದು ಇದರ ಮುಖ್ಯ ಗುರಿ. ಒಂದು ದೇಶ ಒಂದು ಚುನಾವಣೆಗೆ ಕೇಂದ್ರ ಸರ್ಕಾರ ಈಗ ಅಸ್ತು ಅಂದಿದೆ. ಮೋದಿ ಕಮಿಟಿ ಅಂದ್ರೆ ಕೋವಿಂದ್ ಕಮಿಟಿ ವರದಿಯನ್ನ ಸ್ವೀಕರಿಸಿದ್ದಾರೆ ಕೇಂದ್ರ ಸರ್ಕಾರ. ಮೋದಿ ನೇತೃತ್ವದಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಈಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಸಂಸತ್ ಚಳಿಗಾಲದ ಅಧಿವೇಶನದಲ್ಲಿ ಬಿಲ್ ಜಾರಿ ಆಗೋದೊಂದು ಬಾಕಿ ಇದೆ. ಅಲ್ಲಿ ಆಗತ್ತಾ ಅನ್ನೋದೇ ಈಗ ಯಕ್ಷ ಪ್ರಶ್ನೆ. ಕೇಂದ್ರದ ನಿರ್ಧಾರಕ್ಕೆ ವಿಪಕ್ಷಗಳಿಂದ ತೀವ್ರ ವಿರೋಧ ಇತ್ತು. ಈ ವಿರೋಧದ ನಡುವೆಯೂ ಕೂಡ ಇದನ್ನ ಅಂಗೀಕರಿಸಲಾಗಿದೆ. ಸಂಸತ್ನಲ್ಲಿ ಈ ಬಿಲ್ ತಿರಸ್ಕಾರ ಆಗುತ್ತೆ ಅನ್ನೋದು ಕಾಂಗ್ರೆಸ್ ನಾಯಕರ ಒಂದು ಅಭಿಪ್ರಾಯವಾಗಿದೆ. ಈಗ ಯಾವ ಕಾರಣಕ್ಕಾಗಿ ಇದು ಚಳಿಗಾಲದ ಅಧಿವೇಶನದಲ್ಲಿ ತಿರಸ್ಕಾರ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ 67% ಇದಕ್ಕೆ ಒಪ್ಪಿಗೆಯನ್ನ ಪಡ್ಕೊಳ್ಬೇಕು, ಆ ಮೂಲಕವಾಗಿ ಜಾರಿಯನ್ನ ಮಾಡಬೇಕು. ಅದಕ್ಕೀಗ ಮೋದಿ ಸರ್ಕಾರದ ಬಳಿ ಆ ಸಾಧ್ಯತೆಗಳು ಕಡಿಮೆ ಇದೆ ಅನ್ನೋದು ಕಾಂಗ್ರೆಸ್ನವರ ಅಭಿಪ್ರಾಯ. ಆ ಕಾರಣಕ್ಕಾಗಿ ಅವರು ಇದು ರಿಜೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಕೋವಿಡ್ ವರದಿಯಲ್ಲಿ ಏನಿದೆ? ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗೆ ಏಕಕಾಲಕ್ಕೆ ಚುನಾವಣೆ ನಡೆಸಬೇಕು ಅಂತ ಮಾಜಿ ರಾಷ್ಟ್ರಪತಿ ಕೋವಿಂದ್ ಅವರು ಕೊಟ್ಟಂತಹ ವರದಿಯಲ್ಲಿ ಉಲ್ಲೇಖ ಆಗಿದೆ. ಇದರಿಂದ ಸಮಯ ಮತ್ತು ವೆಚ್ಚ ಎರಡು ಉಳಿತಾಯ ಆಗತ್ತೆ ಅಂತ. ಮತದಾರರಿಗೆ ಏಕಕಾಲಕ್ಕೆ ಸಂಸದ ಶಾಸಕರನ್ನ ಆಯ್ಕೆ ಮಾಡೋದಕ್ಕೆ ಅವಕಾಶ ಕೂಡ ಒದಗಿಸಿ ಕೊಟ್ಟಂಕಾಗತ್ತೆ ಅಂತ. ಇದು ಹೊಸ ಕಾನ್ಸೆಪ್ಟ್ ಅಲ್ಲ. ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋದು 1967 ತನಕ ಭಾರತದಲ್ಲಿ ಚುನಾವಣೆಗಳು ನಡೀತಾ ಇದ್ದಿದ್ದೆ ಹೀಗೆ. ಇನ್ನು 100 ದಿನಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ನಡೆಸಬೇಕು ಅಂತ ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನೊಂದು ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ಲಾಸ್ಟ್ ಟೈಮ್ 2024 ಲೋಕಸಭೆ ಎಲೆಕ್ಷನ್ ನಡೀತಲ್ಲ, ಅಲ್ಲಿ 50,000 ಕೋಟಿನ ಎಲೆಕ್ಷನ್ ಕಮಿಷನ್ ಚುನಾವಣೆ ನಡೆಸೋದಕ್ಕೋಸ್ಕರ ಖರ್ಚು ಮಾಡಿದೆ. 50,000 ಕೋಟಿ. ಸೊ ಪ್ರತಿ 5 ವರ್ಷಕ್ಕೊಂದ್ಸಲ ಅಷ್ಟಷ್ಟು ಕೋಟಿ ಖರ್ಚು ಮಾಡೋದು ಅದು ಪ್ರತಿ 5 ವರ್ಷಕ್ಕೊಂದ್ಸಲ ಎಕ್ಸ್ಟ್ರೀಮ್ ಆಗಿ ದುಪ್ಪಟ್ಟು ಕೂಡ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಇದೆಲ್ಲವನ್ನ ಕೂಡ ಒಂದು ಎಕನಾಮಿಕ್ ಹೆಲ್ತ್ ಅನ್ನ ದೃಷ್ಟಿಯಲ್ಲಿಟ್ಕೊಂಡು ಇದನ್ನು ಮಾಡಲಾಗಿದೆ. ಮತ್ತು ಒನ್ ನೇಷನ್ ಒನ್ ಎಲೆಕ್ಷನ್ನಿಂದ ಸಮಯ ಉಳಿತಾಯ ಆಗತ್ತೆ. ಎಲ್ಲರೂ ಕೂಡ ಎಲೆಕ್ಷನ್ ಮೋಡ್ಗೆ ಡೆಮೋಕ್ರೆಟಿಕ್ ಎಕ್ಸಸೈಸ್ ಅಂತ ಒಂದೇ ಸಲಕ್ಕೆ ಅದನ್ನು ಮುಗಿದು ಹೋಗೋದ್ರಿಂದ ಮತ್ತೆ ಎಲೆಕ್ಷನ್ ಅನ್ನುವಂತಹ ತಲೆನೋವು ಇರೋದಿಲ್ಲ ಅನ್ನೋದು ಈ ಪ್ರಾಸ್ ಅಥವಾ ಕೋವಿಂದ್ ವರದಿಯಲ್ಲಿರುವಂತಹ ಮಾಹಿತಿ ಆಗ್ತಾ ಇದೆ. ಒಂದು ಚುನಾವಣೆಯಿಂದ ದುಂದು ವೆಚ್ಚಕ್ಕೆ ಕಡಿವಾಣ ಬೀಳುತ್ತೆ ಅನ್ನೋದು ಕೂಡ ಲೆಕ್ಕಾಚಾರ. ಸೊ ಏಕಕಾಲಕ್ಕೆ ಚುನಾವಣೆಗಳು ನಡೆಯೋದ್ರಿಂದ ಸಿಬ್ಬಂದಿಗಳ ಸಹಾಯ ಕೂಡ ಪಡ್ಕೊಳ್ಬಹುದು ಅನ್ನೋದು ಲೆಕ್ಕಾಚಾರ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಸುಕೇಶ್. ಈಗ ರಾಜ್ಯಸಭೆ ಹಾಗೂ ಲೋಕಸಭೆಯಲ್ಲಿ NDAಗೆ ಬಹುಮತ ಇದೆ. ಲಾಸ್ಟ್ ಟೈಮ್ ಎಲ್ಲ ರಾಜ್ಯಸಭೆಯಲ್ಲಿ ಮರ್ಜಿಗೆ ಒಳಗಾಗಿ ನಿರ್ಧಾರಗಳನ್ನ ಕೈಗೊಳ್ಳೋದಕ್ಕೆ ಹಿಂದೂ ಮುಂದೆ ನೋಡ್ತಾ ಇತ್ತು ಬಿಜೆಪಿ ಸರ್ಕಾರ. ಬಟ್ ಈ ಸಲ NDAಗೆ ಇರುವಂತಹ ಬಹುಮತ ಗೊತ್ತಿದ್ದು ಕೂಡ ಕಾಂಗ್ರೆಸ್ನವರು ತಿರಸ್ಕಾರ ಆಗತ್ತೆ ಅಂತ ಯಾವ ಕಾನ್ಫಿಡೆನ್ಸ್ ನಲ್ಲಿ ಹೇಳ್ತಾ ಇದ್ದಾರೆ ಸುಕೇಶ್? ಮಮತಾ, ಒಂದು ಸ್ಪಷ್ಟ, ಈ ಬಾರಿ NDAಗೆ ಬಹುಮತ ಬಂದಿದೆ. ಹೌದಾದ್ರೂ ಕೂಡ ಬಿಜೆಪಿ ಕಳೆದ 2 ಬಾರಿಯಲ್ಲಿ ಗೆದ್ದಂತ ಅಂತರ ಏನಿತ್ತು, ಸ್ವಯಂ ಬಲದ ಮೇಲೆ ಅಧಿಕಾರಕ್ಕೆ ಬಂದು ಹೆಚ್ಚುವರಿಯಾಗಿ NDA ಉಳಿದ ಮೈತ್ರಿ ಪಕ್ಷಗಳ ಬೆಂಬಲದೊಂದಿಗಿತ್ತು. ಆದರೆ ಈ ಬಾರಿ ಒಂದು ಸಣ್ಣ ಆತಂಕ ಸಹಜವಾಗಿದ್ದೇ ಇದೆ. ಯಾಕಂದರೆ ಸಂಪೂರ್ಣ ಬಹುಮತದೊಂದಿಗೆ ಬಿಜೆಪಿ ಬಂದಿಲ್ಲ, NDA ಮೈತ್ರಿಕೂಟ ಮಾತ್ರ ಬಂದಿರುವಂಥದ್ದು. ಹಾಗಾಗಿ ಅದನ್ನು ಮುಂದಿಟ್ಕೊಂಡು ಎಲ್ಲೋ ಒಂದು ಕಡೆ, ಯಾಕಂದರೆ ಸ್ಥಿರ ವಿಶ್ವಾಸಾರ್ಹವಾದಂಥ ಸ್ನೇಹಿತರೊಂದಿಗಿನ ಒಡನಾಟ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಚಂದ್ರಬಾಬು ನಾಯ್ಡು ಇರ್ಬೋದು ಅಥವಾ ನಿತೀಶ್ ಅವರ ಜೊತೆಗಿರುವಂಥ ವಿಚಾರಗಳಿರ್ಬೋದು. ಆದರೆ ಒಂದು ಸ್ಪಷ್ಟ, ಈ ವಿಚಾರದಲ್ಲಿ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತೀರ್ಮಾನ ತೆಗೆದುಕೊಂಡಿರೋದ್ರಿಂದ ಮತ್ತು ರಾಜ್ಯಸಭೆಯಲ್ಲೂ ಕೂಡ ಅವ್ರಿಗೆ ಅವಕಾಶ ಇರೋದ್ರಿಂದ ಬಿಲ್ಲನ್ನು ಪಾಸ್ ಮಾಡಿಸ್ಕೊಳ್ಳೋದ್ರ ಜೊತೆಗೆ ಬೇರೆ ಇನ್ನೇನೇನು ಶಿಫಾರಸುಗಳಿರ್ತವೆ ಅನ್ನೋದು ಕೂಡ ಪ್ರಮುಖವಾಗುತ್ತೆ. ದೇಶದ ಎಷ್ಟು ರಾಜ್ಯಗಳ ಸಮ್ಮತಿ ಅಥವಾ ಒಪ್ಪಿಗೆ ಬೇಕಾಗುತ್ತೆ ಅಲ್ಲಿ ಸರ್ಕಾರಗಳದು ಅನ್ನುವಂಥದ್ದು ಕೂಡ ಪ್ರಮುಖವಾಗುತ್ತೆ. ಅದರ ಸದ್ಯದ ಪರಿಸ್ಥಿತಿಗೆ ನೋಡ್ತಾ ಹೋದರೆ ಬಹುತೇಕ ಎಲ್ಲವೂ ಕೂಡ ಕೇಂದ್ರ ಬಿಜೆಪಿ ಸರ್ಕಾರ ಯೋಚನೆ ಮಾಡ್ತಿರುವಂಥ ರೀತಿಗೆ ಪೂರಕವಾಗಿದೆ. ಅಂಥ ಸಂಕಷ್ಟದ ಹಾದಿ ಅಲ್ಲ. ಹಾಗಂತ ಎಲ್ಲವೂ ಕೂಡ ಸುಲಭವಾಗಿದೆ ಅಂದರೆ ಅದು ಕೂಡ ಸಾಧ್ಯ ಇಲ್ಲ. ಮತ್ತು ಇದನ್ನು ಸಂಪೂರ್ಣವಾಗಿ ವಿರೋಧಿಸಿಯೇ ತೀರ್ತೀವಿ ಅನ್ನುವಂಥ ಹಂತಕ್ಕೆ UPA ಒಕ್ಕೂಟ ಮುಂದಾದರೆ, ಅಂದರೆ ಸಹಜವಾಗಿ ಇಂಡಿಯಾ ಒಕ್ಕೂಟ ಮುಂದಾದರೆ ಸಹಜವಾಗಿಯೇ ದೊಡ್ಡ ಮಟ್ಟದ ವಿರೋಧ, ಪರ ವಿರುದ್ಧ ಚರ್ಚೆಗಳು ಎಲ್ಲದಕ್ಕೂ ಕೂಡ ಕಾರಣವಾಗುತ್ತೆ. ಇದು ಸಾಕಷ್ಟು ಹಂತಗಳಲ್ಲಿ ನಡೀಬೇಕಾದಂಥ ಚರ್ಚೆ ಆಗಬೇಕು, ಪಾಸ್ ಆಗಬೇಕು, ರಾಷ್ಟ್ರಪತಿಗಳ ಅಂಕಿತ ಆಗಬೇಕು, ಅದಕ್ಕಿಂತ ಎಷ್ಟು ಪರ್ಸೆಂಟೇಜ್ ಒಪ್ಪಿಗೆಯನ್ನು ಪಡಿಬೇಕು ಅನ್ನೋದು ಪ್ರಮುಖವಾಗುತ್ತೆ. ರಾಜ್ಯವಾರು ಇವೆಲ್ಲವೂ ಕೂಡ ಒಂದು ಲಾಂಗ್ ಪ್ರೊಸೆಸ್ ಆಗಿರುತ್ತೆ. ಅಲ್ಲಿವರೆಗೂ ಆ ಬಹುಮತವನ್ನು ಉಳಿಸ್ಕೊಂಡು ಅದನ್ನು ಮಾಡ್ಕೊಂಡು ಹೋಗುವಂಥದ್ದು ಕೂಡ ಒಂದು ಚಾಲೆಂಜ್ ಆಗಿರುತ್ತೆ. ಆದರೆ ಬಿಜೆಪಿ ಇದನ್ನು ಅಕ್ಸೆಪ್ಟ್ ಮಾಡ್ಕೊಂಡಂತೆ ಕಾಣಿಸ್ತಾ ಇದೆ. ಈ ಚಾಲೆಂಜನ್ನು ಸ್ವೀಕರಿಸಬೇಕು. ಪ್ರಮುಖವಾಗಿ ದೇಶದ ಚುನಾವಣಾ ವ್ಯವಸ್ಥೆಯಲ್ಲಿನ ಈ ಒಂದು
ಭ್ರಷ್ಟಾಚಾರ ಇರ್ಬೋದು ಅಥವಾ ನಡೆಯುವಂಥ ಚುನಾವಣಾ ದಂದಾದುಂದಿಗಳಿರ್ಬೋದು, ಇವೆಲ್ಲವಕ್ಕೂ ಕಡಿವಾಣ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಚಿಂತನೆ ತಂದಂತೆ ಕಾಣಿಸ್ತಾ ಇದೆ. ಸಹಜವಾಗಿ ಭಾರತದಂತಹ ದೇಶಗಳಲ್ಲಿ ಪರವಿರುದ್ಧವಾದ ಚರ್ಚೆಗಳು ಸಹಜ. ಇದ್ರ ಬಗ್ಗೆ ದೊಡ್ಡ ಮಟ್ಟಿಗಿನ ಪರವಿರುದ್ಧದ ಚರ್ಚೆಗಂತೂ ಇದು ವೇದಿಕೆ ಮಾಡಿಕೊಡೋದ್ರಲ್ಲಿ ಯಾವುದೇ ಅನುಮಾನಗಳಂತೂ ಇಲ್ಲ. ಮಮತಾ, ಆಲ್ ರೈಟ್, ಧನ್ಯವಾದ ಸುಖೇಶ್ ನಮ್ಮೆಲ್ಲ ಮಾಹಿತಿಗಾಗಿ. ಒಂದು ಕಾಂಪ್ಲೆಕ್ಸ್ ವಿಚಾರ ಅಂತ ಹೇಳಿದ್ರೆ, ರೀಜನಲ್ ಪಾರ್ಟೀಸ್ಗಿಂತ ನ್ಯಾಷನಲ್ ಪಾರ್ಟೀಸ್ಗೆ ಈ ತರ ಎಲೆಕ್ಷನ್ ನಡೆದಾಗ ಲಾಭ ಜಾಸ್ತಿ, ಅಡ್ವಾಂಟೇಜ್ ಜಾಸ್ತಿ. ರೀಜನಲ್ ಪಾರ್ಟಿಗಳು ಈ ನ್ಯಾಷನಲ್ ಪಾರ್ಟಿಗಳ ಅಲೆಯಲ್ಲಿ ಕೊಚ್ಕೊಂಡು ಹೋಗುತ್ತೆ ಅನ್ನೋದು ಒಂದು ಕಾಂಪ್ಲೆಕ್ಸ್ ಆಗಿರುವಂತಹ ವಿಚಾರ. ಸಮಯ ಉಳಿತಾಯ ಆಗುತ್ತೆ, ಮತ್ತೆ ಸಿಬ್ಬಂದಿಗಳನ್ನ ಕೂಡ ಹೌದು ಏಕಕಾಲಕ್ಕೆ ಮಾಡ್ಕೊಳ್ಬಹುದು. ಆದ್ರೆ ರೀಜನಲ್ ಪಾರ್ಟೀಸ್ಗೆ ಇದನ್ನ ತೊಡಕಾಗತ್ತೆ. ಅದಕ್ಕೆ ಉತ್ತರ ಹೆಂಗ್ ಕೊಡ್ತಾರೆ ಸೆಷನ್ ನಲ್ಲಿ ಅನ್ನೋದು ಕುತೂಹಲ. ಜೊತೆಗೆ 14 ರಾಜ್ಯಗಳ ಒಪ್ಪಿಗೆ ಕೂಡ ಪಡ್ಕೊಳ್ಬೇಕಾಗತ್ತೆ. ಈಗ 14 ರಾಜ್ಯಗಳ ಒಪ್ಪಿಗೆ ಪಡ್ಕೊಳ್ಳೋದಕ್ಕೆ ಬಿಜೆಪಿ ಹತ್ರ ಅಷ್ಟು ರಾಜ್ಯಗಳ ಸರ್ಕಾರ ಒಂದು ಅಮೆಂಡ್ಮೆಂಟ್ ಮಾಡ್ಕೊಳ್ಬಹುದು. ಪ್ರಾಬಬ್ಲಿ ಫಸ್ಟ್ ಅಮೆಂಡ್ಮೆಂಟ್ ಅನ್ನ 1951 ಆಕ್ಟ್ ಮಾಡ್ಕೊಂಡು ನಂತರ ಬಿಲ್ ಅನ್ನ ಪ್ರೊಡ್ಯೂಸ್ ಮಾಡುವಂತಹ ಸಾಧ್ಯತೆ ಇದೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ.